ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತಿನ ನಮ್ಮ ಸಮಾಜದಲ್ಲಿ ಮನುಷ್ಯನಿಗೆ ಸಾಕಷ್ಟು ಆಸ್ತಿ ಇರುತ್ತೆ, ಒಳ್ಳೆ ರೂಪ ಇರುತ್ತೆ, ಅವನಿಗೆ ಹಣಕಾಸಲ್ಲಿ ಯಾವುದೇ ರೀತಿ ಕೊರತೆ ಇರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ನರಳುತ್ತಾ ಇರ್ತಾನೆ ಮನುಷ್ಯ. ಅವನಿಗೆ ಸಕ್ಕರೆ ಕಾಯಿಲೆ ಇಲ್ಲ, ಬಿ ಪಿ ಇಲ್ಲ, ಗ್ಯಾಸ್ ಟ್ರಬಲ್ ಇಲ್ಲ, ಯಾವುದೇ ರೀತಿ ಕಾಯಿಲೆಗಳಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಖಿನ್ನತೆ ಇರುತ್ತೆ. ಆ ಖಿನ್ನತೆ ಏನಪ್ಪ ಅಂದರೆ, ನಾನು ಓದಿದ್ದೆಲ್ಲ ಮರ್ತೋಗುತ್ತೆ, ಏನೋ ಒಂದು ಥಿಂಗ್ಸ್ ಅಲ್ಲಿ ಇಟ್ಬಿಟ್ರೆ ಮರ್ತೋಗ್ಬಿಟ್ಟಿರ್ತೀನಿ ಎಲ್ಲಿಟ್ಟಿದ್ದೀನಿ ಅಂತ. ಮತ್ತು ಏನು ತೊಗೊಂಡೋಗ್ಬೇಕು ಆಫೀಸ್ಗೆ ಅನ್ನೋದು ಮರ್ತೋಗ್ಬಿಡ್ತೀನಿ, ಆಫೀಸಿಂದ ಮನೆಗೆ ಏನು ತರಬೇಕು ಮರ್ತೋಗ್ಬಿಡ್ತೀನಿ, ಮನೆಗೆ ಏನು ಸಾಮಾನು ತಂದು ಹಾಕಬೇಕು ಅನ್ನೋದು ಮರ್ತೋಗ್ಬಿಡ್ತೀನಿ. ಮರಿವು ಅಂತ ಇರ್ತಾರೆ. ಎಲ್ಲರೂ ಹೇಳ್ತಾರೆ ನನಗೆ ತುಂಬ ನೆನಪಿನ ಶಕ್ತಿ ಕಮ್ಮಿ ಇದೆ, ಏನು ಮಾಡೋದು ಅಂತ. ಸುಮಾರು ಜನ ನನ್ನ ಬರ್ತಾರೆ. ಎಷ್ಟೋ ಜನಕ್ಕೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಕೆಲಸ ಇಲ್ಲ, ಅಪ್ಪ ಇಲ್ಲ, ಅಮ್ಮ ಅಂತ ಎಲ್ಲ ಪ್ರಾಬ್ಲಮ್ ತಂದರೆ, ಕೆಲವು ಜನ ಒಂದು ಜನಾಂಗದ ಜನಗಳು ಅಂದರೆ ಯಾವುದೋ ಒಂದು ಕ್ಯಾಟಗರಿ ಜನಗಳು ಬಂದುಬಿಟ್ಟು ನನ್ನ ಹತ್ರ, ಅಯ್ಯೋ ತುಂಬ ನೆನಪಿನ ಶಕ್ತಿ ಕಮ್ಮಿ ಇದೆ, ನನಗೆ ಓದಿದ್ದು ನೆನಪಿಲ್ಲ, ಬರ್ದಿದ್ದು ನೆನಪಿಲ್ಲ, ಕೇಳಿದ್ದು ನೆನಪಿಲ್ಲ, ನೋಡಿದ್ದು ನೆನಪಿಲ್ಲ, ಕೊಟ್ಟಿದ್ದು ನೆನಪಿಲ್ಲ, ತೊಗೊಂಡಿದ್ದು ನೆನಪಿಲ್ಲ, ಎಲ್ಲರೂ ಒಂದು ಐಟಮ್ಸ್ ಇಟ್ಬಿಟ್ರೆ ಅದನ್ನು 10 ಸಲ ಹುಡುಕಾಡ್ತೀನಿ, ಕೊನೆಗೆ ಎಷ್ಟೋ ಸಲ ನನಗೆ ಡಿಸಪಾಯಿಂಟ್ ಆಗಿ ಹೋಗೋ ಕಾರ್ಯನೂ ಕೂಡ ನನಗೆ ಸಕ್ಸಸ್ ಆಗೋಲ್ಲ, ಮರಿವು ಅಂತಾರೆ. ಅಂದರೆ ಮೆಮೊರಿ ಲಾಸ್ ಅಂತ ಇರ್ತಾರೆ ಜನಗಳು. ಮೆಮೊರಿ ಅನ್ನೋದು ಒಂದು ವಿಶೇಷವಾದಂಥ ಒಂದು ಅಂಗ, ಮನುಷ್ಯನಿಗೆ ಒಂದು ಪಾರ್ಟ್ ಅದು ಜೀವನದಲ್ಲಿ. ಅದೇನಾದರೂ ಸರಿಯಾದ ರೀತಿ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಅದು ಕೊಡೋಷ್ಟು ತೊಂದರೆ ಮತ್ತು ಯಾವುದೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಮರು ಒಂದು ಕೂಡ ಶಾಪ. ನಾನು ಆಗಾಗ ಹೇಳ್ತಿರ್ತೀನಿ ಎಲ್ರಿಗೂ, ನನಗೆ ಮರು ಜಾಸ್ತಿ ಇದೇನೆ, ಅದೊಂದು ದೊಡ್ಡ ಕಾಯಿಲೆನೇ ಅಂತ ನಾನು ಹೇಳ್ತೀನಿ. ಮನುಷ್ಯನಿಗೆ ಒಂದೊತ್ತು ಊಟ ಇಲ್ದರೂ ಚಿಂತೆ ಇಲ್ಲ, ಅಥವಾ ಒಂದು ತುಂಡು ಬಟ್ಟೆ ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ನೆನಪಿನ ಶಕ್ತಿ ಚೆನ್ನಾಗಿರಬೇಕು. ಯಾಕೆಂದರೆ ನಮ್ಮ ನೆನಪಿನ ಶಕ್ತಿನೇ ನಮ್ಮ ಮುಂದಿನ ಭವಿಷ್ಯವನ್ನು ನಿರೂಪಣೆ ಮಾಡುತ್ತೆ. ಆ ನೆನಪಿನ ಶಕ್ತಿನೇ ನಮ್ಮಲ್ಲಿ ಕಳ್ಕೊಂಡ್ಬಿಟ್ಟ ಅಂದರೆ ಭಾಳಷ್ಟು ಹೋರಾಟ ಮಾಡಬೇಕಾಗೈತೆ ನಾವು ಪ್ರತಿನಿತ್ಯ ನಾವು ಮಾಡೋ ಜೀವನದಲ್ಲಿ ಒಂದೊಂದು ಕೆಲಸದಲ್ಲಿ ಕೂಡ. ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡೋವಂಥದ್ದು. ಇನ್ನೊಂದು, ಕೆಲವರಿಗೆ ಡಯಾಬಿಟಿಸ್ ಇರುತ್ತೆ. ಈ ಡಯಾಬಿಟಿಸ್ ಇರೋರಿಗೆ ಮೆಮೊರಿ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು ವಿಶೇಷ ಅಂದರೆ, ಈ ಕುಡಿಯೋರು ಆಲ್ಕೋಹಾಲಿಕ್ ಕಂಟೆಂಟ್ ತೊಗೊಳ್ತಾರಲ್ಲ, ಸ್ಮೋಕ್ ಮಾಡೋರಿಗೆ, ಕುಡುಕ ಅಂದರೆ ಕುಡಿತನ ಇರೋವಂಥವ್ರು, ಅವ್ರಿಗೆಲ್ಲ ಮೆಮೊರಿ ಹೋಗ್ತಾ ಏಜ್ ಆಗ್ತಾ ಕಮ್ಮಿ ಆಗಿಬಿಡುತ್ತೆ. ಯಾಕೆಂದರೆ ಮೆಮೊರಿನ ಇರತಕ್ಕಂಥ ನ್ಯೂರಾನ್ಸ್, ಆ ನರತಂತುಗಳೇನಾಗ್ಬಿಡುತ್ತೆ, ತನ್ನ ಶಕ್ತಿ ಸಾಮರ್ಥ್ಯನ ಕಳ್ಕೊಳ್ತಾ ಬರುತ್ತೆ ವಯಸ್ಸಾಗ್ತಾ. ಯಾವಾಗ ನೆನಪಿನ ಶಕ್ತಿ ಕಮ್ಮಿ ಆಯಿತು, ನೀವು ಎಷ್ಟೇ ಐಶ್ವರ್ಯ ಇದ್ರೂ, ಎಷ್ಟೇ ರೂಪ ಇದ್ರೂ, ಎಷ್ಟೇ ಚೆನ್ನಾಗಿ ಊಟ ಮಾಡಿದ್ರು, ಎಷ್ಟೇ ಕೋಟಿಗಟ್ಟಲೆ ದುಡ್ಡಿಟ್ಟಿದ್ರೂ ಕೂಡ ಆ ನೆನಪಿನ ಶಕ್ತಿನೇ ಇಲ್ಲ ಅಂದರೆ, ನೀವು ಮನೆಗೆ ಎಷ್ಟು ಕೋಟಿ ದುಡ್ಡಿಟ್ಟು ಅದು ಹೇಳೋಕ್ಕೆ ಗೊತ್ತಿಲ್ಲ ಅಂದರೆ, ನೆನಪೇ ಇಲ್ಲ ಅಂದರೆ, ನೀವು ದುಡ್ಡಿಟ್ಟು ಏನು ಪ್ರಯೋಜನ? ನಿಮ್ಮ ರೂಪವನ್ನು ನೀವೇ ವರ್ಣನೆ ಮಾಡಲಿಕ್ಕೆ, ಮಾತೇ ಆಡ್ಲಿಕ್ಕೆ ಬರೋದಿಲ್ಲ ಅಂದರೆ ಏನು ಪ್ರಯೋಜನ? ಹೀಗಾಗಿ ಒಂದು ಮರುವು ಅನ್ನೋದು ಒಂದು ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ ಇವತ್ತಿನ ಜಗತ್ತಿನಲ್ಲಿ. ಅದು ಈ ಕಂಪ್ಯೂಟರ್ ಟೆಕ್ನಾಲಜಿ, ಈ ನೂತನ ತಂತ್ರಜ್ಞಾನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಷ್ಟೆಲ್ಲ ಟೆಕ್ನಾಲಜಿ ಇದ್ರೂ ಕೂಡ ಮನುಷ್ಯನಿಗೆ ಮರುವು ಅಂತ ಹೇಳ್ತಾರೆ. ಲಾಸ್ ಆಫ್ ಮೆಮೊರಿ ಅಂತ ಬರ್ತಿದೆ. ಇನ್ನೊಂದು ಕಡೆ ಎಷ್ಟೋ ಜನ ನಾನು ಬಂದು ಮೀಟ್ ಮಾಡ್ತಾರೆ. ನೋಡಿ, ನಮ್ಮ ಮಗ ತುಂಬ ಚೆನ್ನಾಗಿ ಓದ್ತಿದ್ದ, ಹೈಸ್ಕೂಲ್ವರೆಗೂ, 8ನೇ ಕ್ಲಾಸ್ 9, 10ವರೆಗೂ. ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟ, ಓದೋದೇ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದ್ದಾನೆ, ಬರೆಯೋಕ್ಕೆ ಬರ್ತಾ ಇಲ್ಲ ಸರಿಯಾಗಿ. ಅವನು ಏನು ಓದಿದ್ನೋ ಅದನ್ನು ನೆನಪಿಸ್ಕೊಂಡು ಎಕ್ಸಾಮಲ್ಲಿ ಬರೆಯೋಕ್ಕಾಗ್ತಿಲ್ಲ. ಮನೇಲಿ ಚೆನ್ನಾಗಿ ಓದ್ತಾನೆ, ಭಾಳ ಕಷ್ಟಪಟ್ಟು ಓದ್ತಾನೆ, ಆದರೆ ಎಕ್ಸಾಮ್ನಲ್ಲಿ 25 ತಗೊಳ್ಳೋದು ಕೂಡ ಕಷ್ಟ ಆಗಿಬಿಟ್ಟಿದೆ. ಅವನಿಗೆ ನೆನಪೇ ರಿಕಾಲ್ ಮಾಡೋಕ್ಕಾಗ್ತಿಲ್ಲ. ನನಗೆ ಅವನು ಓದಿದ್ದನ್ನು ನಾನು ಮೆಲುಕು ಹಾಕೋಕ್ಕಾಗ್ತಿಲ್ಲ. ಆ ಮೆಲುಕು ಹಾಕೋ ಶಕ್ತಿ ಕಳ್ಕೊಂಡಿದ್ದಾನೆ. ಅದಕ್ಕೇನಾದ್ರು ಒಂದು ಮಂತ್ರ ಇದೆಯಾ, ಪೂಜೆ ಇದೆಯಾ ಅಂತ ಕೇಳ್ತಾರೆ. ಇನ್ನೊಂದು, ಬಿಸ್ನೆಸ್ ಮಾಡೋ ಜನದಂತೂ ಇನ್ನೂ ಭಾಳ ಕಷ್ಟ. ಯಾರೋ ಒಬ್ಬರು 100 ರೂಪಾಯಿ ನೋಟ್ ಕೊಟ್ಟಿದ್ದಕ್ಕೆ ಅವರು 100 ರೂಪಾಯಿ ನೋಟಲ್ಲಿ ಒಂದು 50 ರೂಪಾಯಿ ತೊಗೊಂಡು 50 ರೂಪಾಯಿ ಕೊಡೋ ಜಾಗದಲ್ಲಿ 500 ರೂಪಾಯಿನೇ ಕೊಟ್ಬಿಟ್ಟಿದ್ರು. ಅಂದರೆ 1000 ರೂಪಾಯಿ ನೋಟ್ ಕೊಟ್ಟಿದ್ದಾರೆ ಅಂತ ಹೇಳಿ 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಮೇಲೆ ಇನ್ನೊಂದು 50 ರೂಪಾಯಿ ಕೊಟ್ಟಿದ್ರು, 550 ರೂಪಾಯಿ. ಅಂದರೆ ಇದು ವ್ಯವಹಾರದಲ್ಲಿ ಕೂಡ ಮರು ಅನ್ನೋದು ಎಷ್ಟು ಹಾಳು ಮಾಡುತ್ತೆ. ಒಬ್ಬ ಬಂದ 50 ರೂಪಾಯಿ ಸಾಮಾನು ತೊಗೊಂಡ, 100 ರೂಪಾಯಿ ಕೊಟ್ಟ. ಆ ಮಾಲೀಕ ಏನು ಮಾಡಬೇಕು? 100 ರೂಪಾಯಿ 50 ರೂಪಾಯಿ ತೊಗೊಂಡು 50 ರೂಪಾಯಿ ವಾಪಸ್ ಕೊಡಬೇಕು. ಆದರೆ ಆ ಮಾಲೀಕನಲ್ಲಿ ಏನಿತ್ತು, ಆ ಓನರ್ ಅಂಗಡಿಯವನಿಗೆ ತುಂಬ ಮರು. ಅವನೇನು ಅಂದ್ಕೊಂಡಿದ್ದೆ, 1000 ರೂಪಾಯಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು 500 ರೂಪಾಯಿ ಜೊತೆಗೆ ಪುನಃ ಇನ್ನೊಂದು 50 ರೂಪಾಯಿ ಸೇರಿಸಿ 550 ರೂಪಾಯಿ ಕೊಟ್ಟಿದ್ದಾರೆ. ಅದಕ್ಕೆ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಇದಕ್ಕೆಲ್ಲ ಕಾರಣ ನಮ್ಮ ಮರುವು, ಜ್ಞಾಪಕ ಶಕ್ತಿ ಸರಿ ಇಲ್ಲದೆ ಇರೋದ್ರಿಂದ. ಹೆಂಗಸರಂತೂ ನಾವು ತುಂಬ ನೋಡೇ ಇದ್ದೀನಿ. ಸಾಂಬಾರಿಗೆ ಉಪ್ಪು ಹಾಕೋ ಕಡೆ ಸಕ್ಕರೆ ಹಾಕ್ಬಿಟ್ಟಿರ್ತಾರೆ, ಕಾಫಿಗೆ ಸಕ್ಕರೆ ಹಾಕೋ ಕಡೆ ಉಪ್ಪು ಹಾಕ್ಬಿಟ್ಟಿರ್ತಾರೆ. ಎಷ್ಟೋ ಸಲ ಟೀ ಪೌಡ್ರ್ ಹಾಕೋಕೆ ಖಾರದ ಪುಡಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ ಕಾಫಿಗೆಲ್ಲ.
ಈಗಲ್ಲ ಇದೆಲ್ಲ ನಡೆದ ಕಾರಣ ಏನಂದರೆ ಚೆನ್ನಾಗಿದ್ದಾರೆ, ಭಾಳ ಬ್ಯೂಟಿಫುಲ್ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ, ಅವ್ರಿಗೇನು ಕಾಯಿಲೆ ಇಲ್ಲ, ಒಳ್ಳೆ ಅರಮನೆ ಇರೋಂಥ ಮನೆ ವಾಸ ಮಾಡ್ತಾರೆ, ಕಾರು ಬಂಗ್ಲೆ ಎಲ್ಲ ಇದೆ, ಆದರೆ ನೆನಪಿನ ಶಕ್ತಿನೇ ಇಲ್ಲ. ಇದೆಲ್ಲ ನಾವು ನೋಡಿದಾಗ ಮನುಷ್ಯರಿಗೆ ಅತಿ ಮುಖ್ಯವಾದದ್ದು ಏನಂದರೆ ನೆನಪಿನ ಶಕ್ತಿ, ಆ ಸ್ಮರಣ ಶಕ್ತಿನೇ ಇಲ್ಲ ಅಂದಾಗ ನೀವೇನೇ ವ್ಯವಹಾರ ಮಾಡಿದ್ರೂ ಕೂಡ ನಿಮಗೆ ಅದು ಫಲಪ್ರಾಪ್ತಿಯಾಗೋದಿಲ್ಲ. ಇನ್ನೊಂದು ಕಡೆ ಲೆಕ್ಚರರ್ಸು ಲಾಯರ್ಸ್ ಬಂದು ಹೇಳ್ತಾರೆ, ನಾನು ಕೋರ್ಟಲ್ಲಿ ಎಲ್ಲ ಓದ್ಕೊಂಡು ಹೋಗ್ತೀನಿ, ಮನೇಲಿ ಪ್ರಿಪ್ರೇಷನ್ ಮಾಡಿ, ಅಲ್ಲಿ ಕೋರ್ಟಲ್ಲಿ ಹೋದ ತಕ್ಷಣ ನಾನು ಏನು ಪಾಯಿಂಟ್ ಹೇಳಬೇಕು ಅಂತಿದ್ದು ಮರ್ತೇ ಹೋಗ್ಬಿಡುತ್ತೆ. ಹೀಗಾಗಿ ನನ್ನ ಕ್ಲೈಂಟ್ಸೇ ಬರ್ತಿಲ್ಲ, ಸರಿ ಇಲ್ಲ ನೀವು ಲಾಯರು, ಸರಿಯೇ ಇಲ್ಲ, ನಮ್ಮ ಹತ್ರ ಒಂದು ಮಾತಾಡ್ತೀರಾ, ಕೋರ್ಟಲ್ಲಿ ಹೋಗಿ ಅಲ್ಲಿ ಜಡ್ಜ್ ಮುಂದೆ ಒಂಥರ ಹೇಳಿ ನಮ್ಮ ಕೇಸೇ ನಾವು ಸಕ್ಸಸ್ ಮಾಡ್ಕೊಡ್ತಿಲ್ಲ, ನಿಮಗೆ ಕೇಸ್ ಕೊಟ್ಟರೆ ನಾವು ಖಂಡಿತ ನಾವು ಗೆಲ್ಲೋದು ಗ್ಯಾರಂಟಿ ಇಲ್ಲ ಅಂಥೇಳಿ ಎಷ್ಟೋ ಜನ ಕ್ಲೈಂಟ್ಸ್ ಲಾಯರ್ಗೆ ಬೈದಿದ್ದಾರೆ. ಲಾಯರ್ಗೆ ಎಷ್ಟೋ ಜನ ಇವತ್ತು ಲಾಯರ್ ಆಗಿದ್ದರೂ ಕೂಡ ಅವ್ರು ಹಣ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಕಾರಣ ಅವ್ರ ಮೆಮೊರಿ ಪವರ್ ಸರಿ ಇಲ್ಲ. ಎಷ್ಟೋ ಜನ ಡಾಕ್ಟರ್ MBBS ಮಾಡಿದರೆ MD ಮಾಡಿದರೆ ಡಾಕ್ಟ್ರುಗಳಿಗೂ ಕೂಡ ಮೆಮೊರಿ ಕಮ್ಮಿ ಆಗಿಬಿಟ್ಟಿದೆ. ಹೊಟ್ಟೆ ನೋವಿಗೆ ತಲೆನೋವು ಮಾತ್ರ ಕೊಟ್ಟಿದ್ದಾರೆ, ಹೊಟ್ಟೆ ನೋವು ಮಾತ್ರ ಕೊಟ್ಟಿದ್ದಾರೆ. ಎಷ್ಟೋ ಕಡೆ ಸರಿಯಾಗಿ ಡಯಾಗ್ನೋಸ್ ಮಾಡಿದೆ, ರಾಂಗ್ ಮೆಡಿಸಿನ್ಸ್, ಸರಿಯಾಗಿಲ್ಲ ಮೆಡಿಸಿನ್ಸ್ ಕೊಡ್ದೇನೆ ಅವರು ತಪ್ಪು ಮೆಡಿಸಿನ್ಸ್ ಕೊಟ್ಟು ಮನುಷ್ಯನ್ನೇ ಸಾಯಿಸ್ಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ನೆನಪಿನ ಶಕ್ತಿ. ಹಾಗಾದರೆ ಇಡೀ ಜಗತ್ತಲ್ಲಿ ಅಪಾರವಾದಂಥ ಸಂಪತ್ತು, ಅಪಾರವಾದಂಥ ಐಶ್ವರ್ಯ ಅಂದರೆ ನಮ್ಮ ಮೆದುಳಲ್ಲಿರುವಂಥ ಶಕ್ತಿ. ಆ ಶಕ್ತಿಯೇ ಸ್ಮರಣ ಶಕ್ತಿ. ಈ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಏಳಿಗೆನೇ ಆಗೋದಿಲ್ಲ. ಭಾಳ ಚೆನ್ನಾಗಿ ಮಾತಾಡ್ತೀವಿ, ಮಾರುದ್ದ ಓದಿದ್ದೀವಿ, ಬೇಕಾದಷ್ಟು ಐಶ್ವರ್ಯ ಇದ್ರೂ ಕೂಡ ಆ ಐಶ್ವರ್ಯವನ್ನು ಕಾಪಾಡಿಕೊಳ್ಳುವಂಥ ಶಕ್ತಿ ಬರಬೇಕು ಅಂದರೆ ಮೆಮೊರಿಯಲ್ಲಿ ಒಳ್ಳೆ ಶಕ್ತಿ ಇರಬೇಕು. ನೋಡಿದ್ದನ್ನು, ಕೇಳಿದ್ದನ್ನು, ಮಾತಾಡಿದ್ದನ್ನು, ತಗೊಂಡಿದ್ದನ್ನು, ಕೊಟ್ಟಿದ್ದನ್ನು ನೆನಪಲ್ಲಿ ಇಟ್ಕೋಬೇಕು ಅಂದರೆ ಭಾಳ ಕಷ್ಟ. ಆ ಕಷ್ಟ ಬರಬೇಕು ಅಂದರೆ ಏನು ಮಾಡಬೇಕು, ಆ ಕಷ್ಟ ಬರಬಾರ್ದು ಅಂದರೆ ಯಾವ ರೀತಿ ನಾವು ಅದನ್ನು ನಿಭಾಯಿಸಬೇಕು ಅಂದರೆ ನಾನು ಇನ್ಮೇಲೆ ಮುಂದಿನ ಎಲ್ಲ ಸಂಚಿಕೆಗಳಲ್ಲೂ ಬುದ್ಧಿಶಕ್ತಿಯನ್ನು ಹೇಗೆ ವೃದ್ಧಿ ಮಾಡೋದು, ಜ್ಞಾನ ಶಕ್ತಿನ ಹೇಗೆ ವೃದ್ಧಿ ಮಾಡ್ಕೊಳ್ಳೋದು, ಸ್ಮರಣ ಶಕ್ತಿನ ಹೇಗೆ ವೃದ್ಧಿ ಮಾಡ್ಕೊಳ್ಳೋ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಾಕಷ್ಟು ನಿಮಗೆ ಮುದ್ರೆಗಳನ್ನು, ಮಂತ್ರಗಳನ್ನು ತಿಳಿಸ್ತೀನಿ. ಅದು ಓದೋ ಹುಡುಗರಿಗಂತೂ ಭಾಳ ವಿಶೇಷವಾಗಿ ಈಗ ಎಲ್ಲ ಕಡೆ ಎಕ್ಸಾಮ್ಸ್ ಶುರುವಾಗಿದೆ. ಅವ್ರು ಓದಿದ್ದನ್ನು ಹಾಗೆ ನೆನಪಿಟ್ಕೊಂಡು ಬರೆಯೋ ಶಕ್ತಿ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ನಾನು ಪುಟ್ಟವನ್ನು ಮುದ್ರೆ ಮಂತ್ರಗಳಿಗೆ ತಿಳಿಸ್ಕೊಡ್ತೀನಿ. ಮನುಷ್ಯನಿಗೆ ನೆನಪಿನ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಜಗತ್ತಿನಲ್ಲಿ ಎಲ್ಲೂ ಮೆಡಿಸಿನ್ ಇಲ್ಲ. ಅದು ಗಾಡ್ ಗಿಫ್ಟ್ ಅಂತಾರೆ, ದೇವರ ಕೃಪೆ, ದೇವರ ಆಶೀರ್ವಾದ. ಒಬ್ಬ ಮನುಷ್ಯನಿಗೆ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ, ಜ್ಞಾನ ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಜಾಸ್ತಿ ಮಾಡ್ಕೋಬೇಕು ಅಂದರೆ ಅದು ದೈವಗತವಾಗೇ ಬರಬೇಕೇ ವಿನಃ ಆರ್ಟಿಫಿಷಿಯಲಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನಾನು ಮುಂದೆ ಬರೋ ಎಲ್ಲ ಸಂಚಿಕೆಗಳಲ್ಲೂ ನಮ್ಮ ಮೆದುಳಿನ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟು, ನಿಮ್ಮ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಿಮ್ಮ ಮನಸ್ಸು ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಿಮ್ಮ ಬ್ರೈನ್, ನಿಮ್ಮ ಮೆದುಳು ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈ ಒಂದು ದಿಸೆಯಲ್ಲಿ ನಾನು ಪ್ರತಿಯೊಂದು ಸಂಚಿಕೆಗಳಲ್ಲೂ ಮೆದುಳಿನ ಬಗ್ಗೆ, ಬ್ರೈನ್ ಬಗ್ಗೆ ಸಾಕಷ್ಟು ವಿಷಯ ತಿಳಿಸಿ, ಅದಕ್ಕೆ ಸಂಬಂಧಪಟ್ಟಂಥ ಮುದ್ರೆಗಳನ್ನು ಹೇಳಿ, ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಓದಿದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾದ್ರೆ ಯಾವ ದೇವತೆ ಪೂಜೆ ಮಾಡಬೇಕು, ನಮ್ಮ ಬರವಣಿಗೆಯನ್ನು ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಯಾವ ಮುದ್ರೆ, ಯಾವ ಮಂತ್ರ, ಯಾವ ದೇವ ಪೂಜೆ ಮಾಡಬೇಕು, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ವಾಕ್ಸಿದ್ಧಿ, ವಾಕ್ಶುದ್ಧಿ, ಮಾತಿನಲ್ಲಿ ಶುದ್ಧತೆ ಬರಬೇಕಂದ್ರೆ, ವಾಕ್ಸಿದ್ಧಿ ಆಗಬೇಕು ಅಂದರೆ, ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡಬೇಕು, ಚೆನ್ನಾಗಿ ಮಾತಾಡಬೇಕು ಅಂದರೆ ಯಾವ ಅಧಿದೇವತೆಯನ್ನು ಪೂಜೆ ಮಾಡಬೇಕು, ಕವಿತಾ ಶಕ್ತಿ, ಕವನಗಳನ್ನು ಬರಲಿಕ್ಕೆ, ಕಥೆಗಳೆಲ್ಲ ಬರೆಯೋಕ್ಕೆ ಯಾವ ಶಕ್ತಿ, ಯಾವ ಮುದ್ರೆ, ಯಾವ ಮಂತ್ರ, ಯಾವ ಸರಸ್ವತಿಯನ್ನು ಪೂಜೆ ಮಾಡಬೇಕು, ಆಧ್ಯಾತ್ಮಿಕ ಶಕ್ತಿ, ಸ್ಪಿರಿಚುವಲ್ ಶಕ್ತಿಯನ್ನು ಜಾಸ್ತಿ ಮಾಡಬೇಕಾದ್ರೆ ಯಾವ ಮುದ್ರೆ, ಯಾವ ಮಂತ್ರ, ಯಾವ ಸರಸ್ವತಿಯನ್ನು ಪೂಜೆ ಮಾಡಬೇಕು, ಸ್ಮರಣ ಶಕ್ತಿ, ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಯಾವ ಮುದ್ರೆ ಮಾಡಬೇಕು, ಸಿದ್ಧ ಸರಸ್ವತಿ ಅಂತೇಳಿ ಸಿದ್ಧಿಯನ್ನು ಮಾಡ್ಕೊಳ್ಬೇಕಾದ್ರೆ ಯಾವ್ದಾದ್ರು ಒಂದು ಸಿದ್ಧಿಯನ್ನು ನೀವು ಮಾಡ್ಕೋಬೇಕು ಅಂದರೆ ಯಾವ ಮುದ್ರೆ, ಯಾವ ಮಂತ್ರವನ್ನು ಮಾಡಬೇಕು ಅನ್ನೋದು ಭಾಳ ಕುಲಂಕುಷವಾಗಿ ಮುಂದಿನ ಎಲ್ಲ ಸಂಚಿಕೆಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಷ್ಟು ಜನಕ್ಕೆ ಶೃಂಗೇರಿ ಶಾರದಾ ದೇವಿ ಸರಸ್ವತಿ, ಆಕೆ ಪೂಜೆ ಮಾಡಿದ್ರೆ ಎಲ್ಲ ಶಕ್ತಿ ಕೊಡುತ್ತಾರೆ ಅಂತ ಹೇಳ್ತಾರೆ. ಶೃಂಗೇರಿ ಶಾರದೆ ಪೋರ್ಟ್ಫೋಲಿಯೋ, ಆಕೆಗಿರೋ ಅಧಿಕಾರ ಏನಂದರೆ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಶಕ್ತಿ, ಅಂದರೆ ಸ್ಪಿರಿಚುವಲ್ ಎನರ್ಜಿ. ಇದಕ್ಕೆ ಸಾಕ್ಷಿ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಶಾರದೆಯನ್ನು ತಮ್ಮಲ್ಲಿರತಕ್ಕಂಥ ಈ ಸ್ಪಿರಿಚುವಲ್ ಎನರ್ಜಿಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಆ ಶಾರದಾ ದೇವಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದಕ್ಕೆ ಜಗದ್ವಿಖ್ಯಾತಿಯಾದರೂ ಆದಿಶಂಕರಾಚಾರ್ಯರು. ಹಾಗೆ ಬುದ್ಧಿಯಲ್ಲಿ ಚುರುಕಾಗಬೇಕು, ಮಾತಿನಲ್ಲಿ ಚುರುಕಾಗಿರಬೇಕು, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಡಿಸೈರ್ಸ್, ಇಚ್ಛಾಶಕ್ತಿಯನ್ನು, ಸ್ಮರಣ ಶಕ್ತಿಯನ್ನು, ಹೀಗೆ 12 ಶಕ್ತಿಗಳಿಗೆ 12 ಸರಸ್ವತಿಗಳಿದ್ದಾರೆ. ಅದಕ್ಕೆ ದ್ವಾದಶ ಸರಸ್ವತಿಯರು ಅಂತ ಕರೀತಾರೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ 12 ಸರಸ್ವತಿಯರು ಯಾರು ಅಂತ. ಎಲ್ರಿಗೂ ಒಂದೇ ಒಂದು ಸರಸ್ವತಿ ಗೊತ್ತು, ಶೃಂಗೇರಿ ಶಾರದಾಂಬ.
ಆದರೆ ಆ ಶೃಂಗೇರಿ ಶಾರದೆ ಅಲ್ಲದೇ ಇನ್ನೂ 11 ಜನ ಸರಸ್ವತಿಯರಿದ್ದಾರೆ. ಆ ಸರಸ್ವತಿ ನಮ್ಮ ಶರೀರದಲ್ಲಿರತಕ್ಕಂಥ ಬ್ರೈನನ್ನು ಮ್ಯಾನೇಜ್ ಮಾಡ್ತಾರೆ. ಆದ್ದರಿಂದ ಈ ನಮ್ಮ ಬ್ರೈನಲ್ಲಿ 4 ಭಾಗಗಳಿವೆ. ವೇದಗಳು ಹೇಗೋ 4 ವೇದಗಳು ಹೇಗೋ ಹಾಗೆ ಫ್ರಂಟಲ್ ಬ್ರೈನ್ ಅಂತ, ಇದು ಮುಂದೆ ಇರುವಂಥ ಬ್ರೈನ್ಗೆ ಫ್ರಂಟಲ್ ಬ್ರೈನ್ ಅಂತ ಕರೀತಾರೆ. ಅದಕ್ಕೆ ಫ್ರಂಟಲ್ ಲೋಬೆ ಅಂತ ಮೆಡಿಕಲಲ್ಲಿ ಕರೀತಾರೆ. ಹಿಂದುಗಡೆ ಇರೋದಕ್ಕೆ ಇದು ಪೋಸ್ಟೀರಿಯರ್ ಅಂತ ಕರೀತಾರೆ. ಇದು ಪೋಸ್ಟೀರಿಯರ್ ಮತ್ತು ಆ್ಯಂಟೀರಿಯರ್ ಅಂತ. ಆ್ಯಂಟೀರಿಯರ್ನಲ್ಲಿ ಮುಮ್ಮೆದಲಿದೆ, ಪೋಸ್ಟೀರಿಯರ್ಲಿ ಹಿಮ್ಮೆದಲಿದೆ. ಆ ಹಿಮ್ಮೆದಲಿನಲ್ಲಿ ಆಕ್ಯುಪಿಟಲ್ ಲೋಬೆ ಅಂತ ಕರೀತಾರೆ. ಈ ಆಕ್ಯುಪಿಟಲ್ ಲೋಬೆಯಲ್ಲಿ ಬರೀ ದೃಷ್ಟಿ ಮಾತ್ರ, ನೋಡಿದ್ದನ್ನು ಪತ್ತೆ ಹಚ್ಚಿ ಮೆಮೊರಿ ಇಡುವಂಥ ಶಕ್ತಿ ಅದಕ್ಕಿದೆ. ಈ ಕಡೆ ಬಲಭಾಗ ಮತ್ತು ಎಡಭಾಗದಲ್ಲಿ 2 ಮಾಂಸದ ಮುದ್ದೆ, ಅದಕ್ಕೆ ಟೆಂಪರಲ್ ಲೋಬಿ ಅಂತ ಕರೀತಾರೆ. ಅದು ಶ್ರವಣ ಶಕ್ತಿಯನ್ನು, ಕೇಳಿದ್ದನ್ನು ಮಾತ್ರ ಅದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಈ ನೆತ್ತಿ ಭಾಗದಲ್ಲಿ ಪೆರಿಟಿಯಲ್ ಲೋಬೆ ಅಂತ ಕರೀತಾರೆ, ಸಹಸ್ರಾರ ಚಕ್ರದಲ್ಲಿ. ಆ ಬ್ರೈನಿಗೆ ಸೆನ್ಸರಿ ಕಾರ್ಟೆಕ್ಸ್ ಅಂತ ಕರೀತಾರೆ. ಅಂದರೆ ನಾವು ಮುಟ್ಟಿದ್ದು, ಗ್ರಹಿಸಿದ್ದು, ಹೊಟ್ಟೆ ನೋವು ಬರೋದು, ಪೇನ್ ಆಗೋದು, ಮತ್ತು ಸ್ಪರ್ಶ, ಏನು ಆನಂದ, ಸಂತೋಷ, ಭಯ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಲ್ಲ ಇಲ್ಲಿ ಕಂಟ್ರೋಲ್ ಮಾಡುತ್ತೆ ಆ ಬ್ರೈನ್. ಅದರಿಂದ ಆ 4 ಬ್ರೈನ್ ಬಗ್ಗೆ ನಾನು ವಿಶೇಷವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಜೀ ಕನ್ನಡಗೆ ಸಾಕಷ್ಟು ಮಂದಿಯು ಹೊರ ರಾಜ್ಯಗಳಿಂದ ಮತ್ತು ಕರ್ನಾಟಕದಿಂದ ಹಲವಾರು ಪತ್ರಗಳನ್ನು ಬರೆದಿದ್ದಾರೆ. ಈ ಒಂದು ಸಂಚಿಕೆಗಳಲ್ಲಿ ನಾನು ಅವ್ರು ಬರೆದಂಥ ಎಲ್ಲ ಪತ್ರಗಳನ್ನು ನಾನು ನೋಡಿ ಅವ್ರಿಗೆ ಉತ್ತರ ಕೊಡಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಈಗ ನಾನು ಪತ್ರಗಳಿಗೆ ಉತ್ತರ ಕೊಡ್ತೀನಿ. ಈ ಸಂಚಿಕೆಯಲ್ಲಿ 2 ಪತ್ರಗಳು ತೊಗೊಂಡು ಇಬ್ಬರಿಗೆ ಮಾತ್ರ ನಾನು ಆನ್ಸರ್ ಮಾಡ್ತೀನಿ. ಅವರು ಈ ಟಿ ವಿ ನೋಡ್ತಿದ್ದಾರೆ ಏನೋ ಗೊತ್ತಿಲ್ಲ, ಆದರೆ ತುಂಬ ಹೃದಯದ ಪತ್ರ ಬರೆದಿದ್ದಾರೆ. ಅವರಿಗೆ ನನ್ನ ಒಂದು ಪತ್ರದ ಉತ್ತರವನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಬೆಳಗಾಮಿಂದ ಜ್ಯೋತಿಯವರು ಬಹಳ ಚೆನ್ನಾಗಿ ಪತ್ರ ಬರೆದಿದ್ದಾರೆ. ನಾವು ಹಿಂದೆ ತೋರಿಸಿದಂಥ ಎಲ್ಲ ಮುದ್ರೆಗಳನ್ನು ಮಾಡಿ ಹಲವಾರು ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕಾಲಾವಕಾಶ ಇಲ್ಲದಿರೋದ್ರಿಂದ ಅವ್ರು ಬರೆದಿರೋದು ಯಾವುದೂ ಓದಲಿಕ್ಕೆ ನನಗೆ ಆಗ್ತಿಲ್ಲ. ಆದರೆ ಮುಖ್ಯವಾಗಿ ಅವ್ರ ಸಮಸ್ಯೆ ಅಂದರೆ ಅವರು ಋತುಸ್ರಾವ ಅಂದರೆ ಮೆನ್ಸಸ್ ಆಗೋ ತುಂಬ ಕಷ್ಟ ಇದೆ, ಮೆನ್ಸಸ್ ಆಗೋ ಭಾಳಷ್ಟು ತೊಂದರೆ ಪಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಮತ್ತು ತುಂಬ ವೆಯ್ಟ್ ಆಗ್ತಾಯಿದ್ದೀನಿ, ದಿನ ದಿನ ತುಂಬ ದಪ್ಪ ಆಗ್ತಾಯಿದ್ದೀನಿ, ಅದಕ್ಕೆ ಯಾವ ಮುದ್ರೆ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ತುಂಬ ದಪ್ಪ ಆಗ್ತಾ ಇದ್ದೀನಿ, ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ನೋಡಿ, ಈ ಸೂರ್ಯ ಮುದ್ರೆಯನ್ನು ಮಾಡಬೇಕು ನೀವು. ಈ ರೀತಿ ನಮ್ಮ 3ನೇ ಬೆರಳು ಅಂದರೆ 1, 2, 3ನೇ ಬೆರಳು ಅಂದರೆ ಭೂತತ್ವವನ್ನು ಹೆಬ್ಬೆಟ್ಟಿನ ಮೇಲೆ ಹಿಂಗೆ ಪ್ರೆಸ್ ಮಾಡಬೇಕು. ಭೂತತ್ವ ಅಂದರೆ ಉಂಗುರದ ಬೆರಳ ಮೇಲೆ ಹೆಬ್ಬೆಟ್ಟನ್ನು ಕ್ಲೀನಾಗಿ ಈ ರೀತಿ ಪ್ರೆಸ್ ಮಾಡಬೇಕು. ಈ ಉಂಗುರ ಬೆರಳು ಅಂದರೆ ಭೂತತ್ವ ಸೂರ್ಯಗ್ರಹ ಶುಕ್ರದ ಪರ್ವದ ಮೇಲೆ ಪ್ರೆಸ್ ಮಾಡಬೇಕು 2 ಕೈಲು. ಈ ರೀತಿ ಪ್ರೆಸ್ ಮಾಡಿ ದಿನ ನಿಮಗೆ ಎಷ್ಟು ಏಜು ಅಷ್ಟು ವಯಸ್ಸು, ನಿಮಗೆ ಈಗ 30 ವರ್ಷ ಅಂದರೆ 30 ನಿಮಿಷ, 40 ವರ್ಷ ಅಂದರೆ 40 ನಿಮಿಷ, 50 ವರ್ಷ ಅಂದರೆ 50 ನಿಮಿಷ ಇದನ್ನು ಹಾಗೆ ಮಾಡ್ತಾ ಕೂತ್ಕೊಳ್ಳಿ. ದಿನಕ್ಕೆ 2 ಸಲ ಅಥವಾ ಬೆಳಗ್ಗೆ ಒಂದು 15 ನಿಮಿಷ, ರಾತ್ರಿ ಒಂದು 15 ನಿಮಿಷ. ಊಟ ಆದಮೇಲೆ ಮಾಡಿ. ಊಟಕ್ಕೆ ಮುಂಚೆ ಮಾಡೋದು ಸುಸ್ತಾಗುತ್ತೆ, ಊಟ ಆದಮೇಲೆ ಮಾಡಿದ್ರೆ ನಿಮ್ಗೆ ಇನ್ನೂ ಒಂದಷ್ಟು ಮಾಡಬೇಕು ಅಂತ ಮನಸ್ಸು ಬರುತ್ತೆ. ಇದು ಮಾಡೋದ್ರಿಂದ ಬೊಜ್ಜು, ವೆಯ್ಟ್ ಕರಗುತ್ತೆ. ಮತ್ತು ನೀವು ಈ ರೀತಿ ಲಿಂಗ ಮುದ್ರೆ ಮಾಡೋದ್ರಿಂದ ನಿಮಗೆ ಮೆನ್ಸಸ್ ಸೈಕಲಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಲಿಂಗ ಮುದ್ರೆ 2 ರೀತಿ ಮಾಡೋದು. ಈಗಾಗಲೇ ಸಾಕಷ್ಟು ತೋರಿಸಿದ್ದೀನಿ. ಇದು ಲಿಂಗ, ಇದು ಸೋಮಸೂತ್ರ. ಈ ಹೆಬ್ಬೆಟ್ಟು ಮತ್ತು ತೋರುಬೆರಳು 2 ಲಾಕ್ ಮಾಡಬೇಕು, ಹಿಂಗೆ ಈ ರೀತಿ ಎಡ್ಜಲ್ಲಿರಬೇಕು. ಈ ರೀತಿ ಇದನ್ನು ನಾವು ಮಾಡೋದ್ರಿಂದ ನಿಮಗೆ ಮೆನ್ಸಸ್ಸಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ತುಂಬ ಧನ್ಯವಾದ ಜ್ಯೋತಿಯವರೇ. ಇನ್ನೊಬ್ಬರು ನಮಗೆ ಪತ್ರವನ್ನು ಬರೆದಿದ್ದಾರೆ. ಅವರು ಕುಂದಾಪುರಿಂದ ಬರೆದಿದ್ದಾರೆ. ಕುಂದಾಪುರ್ನಲ್ಲಿ ಅವ್ರಿಗೆ ಈಗಾಗಲೇ ಸಾಕಷ್ಟು ಮದುವೆ ಆಗಿ 9 ವರ್ಷ ಆಗಿದೆ, ಮಕ್ಕಳಾಗಿಲ್ಲ. ಭಾಳಷ್ಟು ಜನ ಡಾಕ್ಟ್ರ್ ಹತ್ರ ಹೋಗಿದ್ದೀವಿ. ಗರ್ಭನಾಳದಲ್ಲಿ ಸ್ವಲ್ಪ ತೊಂದರೆ ಇದೆ, ಮುಚ್ಚಿದೆ ಅಂತ ಹೇಳಿದ್ದಾರೆ. ಹಲವಾರು ಟೆಕ್ನಿಕನ್ನು IVF ಅಂತ ಎಲ್ಲ ಥರ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ, ಮಕ್ಕಳಾಗಿಲ್ಲ. ಕಾಳಸರ್ಪ ದೋಷ ಇದೆ ಅಂತ ಹೇಳಿದ್ದಾರೆ. ಈ ಕಾಳಸರ್ಪ ದೋಷದಿಂದ ನಂಗೆ ಮಕ್ಕಳಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಮಕ್ಕಳಾಗತ್ತೆ ಅಂತೇಳಿ ಜಾತಕ ಸಮೇತ ಕಳಿಸಿದ್ದಾರೆ. ನಾನು ನಿಮಗೆ ಒಂದು ವಿಶೇಷವಾದ ಸಲಹೆ ನೀಡೋದೇನೆಂದರೆ, ಸಂತಾನ ಆಗಿಲ್ಲ ಅಂದರೆ ನೀವು ನನಗೊಂದು ದಯವಿಟ್ಟು ಒಂದು ಸಲ ನೀವು ಮೆಡಿಕಲ್ ರಿಪೋರ್ಟ್, ನಿಮ್ಮ ಯಜಮಾನದ ಸೆಮೆನ್ ಅನಾಲಿಸಿಸ್ ಮತ್ತು ನಿಮ್ಮದು ಓವಲೈಸೇಷನ್, ನಿಮ್ಮ ಅಂಡಾಣುಲಿ ಏನು ದೋಷ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಆ ರಿಪೋರ್ಟ್ ನನಗೆ ಕಳಿಸ್ಕೊಡಿ. ಜೊತೆಗೆ ನೀವು ಯಾವಾಗಲೂ ಅನಂತ ಸರ್ಪ ಮುದ್ರೆಯನ್ನು ಮಾಡಿ. ಇದಕ್ಕೆ ಅನಂತ ಕಾಳ ಸರ್ಪ ಮುದ್ರಾ ಅಂತ ಹೇಳ್ತಾರೆ, ಇದಕ್ಕೆ ಸರ್ಪಶಿರ ಅಂತಾರೆ. ನಮ್ಮ 4 ಬೆರಳುಗಳಿಗೆ ಬೆಂಡ್ ಮಾಡಿಬಿಟ್ಟು ಹೆಬ್ಬೆಟ್ಟನ್ನು ತೋಳ್ಬೆಣ್ಣ ಬುಡಭಾಗಕ್ಕೆ, ಅಂದರೆ ಈ ಗುರುಗ್ರಹದ ಇಲ್ಲಿ ಗುರುಗ್ರಹ ಇರ್ತಾರೆ, ಈ ಹೆಬ್ಬೆಟ್ಟು ಗುರುಗ್ರಹ ಟಚ್ ಆಗಬೇಕೀಗೆ 2 ಕೈನೂ ಇದನ್ನು ಮಾಡಿ ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ.
ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತಾಯ ನಮಃ ಅಂತೇಳಿ ಈ ಅನಂತ ಕಾಳ ಸರ್ಪ ಮುದ್ರೆನ ಮಾಡಿ ಈ ಜಪ ಈ ಮಂತ್ರವನ್ನು ಹೇಳಿ ಇದು ಒಂದು 48 ದಿವಸ ಮಾಡಿ ಮತ್ತೆ ನೀವು ನನ್ನ ಹತ್ರ ಒಂದ್ಸಲ ಬಂದು ಭೇಟಿ ಮಾಡಿದ್ರೆ ನಾನು ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮಂತ್ರವನ್ನು ಹಾಕಿ ಕಳಿಸ್ಕೊಡ್ತೀನಿ. ಜೊತೆಗೆ ನಿಮ್ಮ ರಿಪೋರ್ಟ್ ನೋಡಿದ್ರೆ ನಿಮಗೆ ಈ ಜನ್ಮದಲ್ಲಿ ಮಕ್ಕಳಾಗುತ್ತಿಲ್ವೋ ಅಂತ ಹೇಳ್ಬೋದು. ನಿಮ್ಮ ಯಜಮಾನದ ಸ್ಪರ್ಮ್ ಅನಾಲಿಸಿಸ್ ತಂದುಕೊಡಿ, ನಿಮ್ಮ ಓವಲೈಸೇಷನ್ ನಿಮಗೆ ಮೆನ್ಸಸ್ ಆದಮೇಲೆ ಅಂಡಾಣುಗಳಿಗೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ನಮಗೆ ತಿಳಿಸಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ಹೇಳ್ತೀನಿ. ನೀವು ಇನ್ನೂ ವಿಶೇಷವಾಗಿ ಮಾಡೋದಾದರೆ ಪ್ರತಿನಿತ್ಯ ನಾವು ಹುತ್ತಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಿ ಕಾಳ ಸರ್ಪ ದೋಷತ್ತೊಂದು ನಿವಾರಣೆ ಆಗುತ್ತೆ. ಹೀಗೆ ಸಾಕಷ್ಟು ಜನ ಪತ್ರಗಳು ಬರಿತಾ ಇದ್ದಾರೆ, ಸುಮಾರು ಪತ್ರಗಳು ಬಂದಿದೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನೀವು ಪತ್ರ ಅಷ್ಟು ದೊಡ್ಡದಾಗಿ ಬರೆಯೋ ಬದಲು ನಿಮ್ಮ ಸಮಸ್ಯೆನ ಒಂದು 4-5 ಸೆಂಟೆನ್ಸಲ್ಲಿ ಬರೆದ್ರೆ ಸಾಕು. ಮತ್ತು ನೀವು ಬರೆಯೋ ಅಕ್ಷರ ಇದೆಲ್ಲ ಸ್ವಲ್ಪ ಚೆನ್ನಾಗಿರೋರ ಕೈಲಿ ಬರೆಸಿ, ಏಕೆಂದರೆ ಎಷ್ಟೋ ಜನ ಪತ್ರ ನನಗೆ ಓದೋಕ್ಕಾಗ್ತಿಲ್ಲ, ಒಂದು ರೀತಿ ಮೋಡಿ ಲಿಪಿಯಲ್ಲಿ ಬರೆದು ಬಿಟ್ಟಿದ್ದಾರೆ. ನನ್ನ ಉದ್ದೇಶ ನಿಮ್ಮೆಲ್ಲರ ಪತ್ರಕ್ಕೂ ನಾನು ಉತ್ತರ ಕೊಡಬೇಕು ಅಂತ, ಇದೇ ನನ್ನ ಸೇವೆ. ಆದರೆ ನೀವು ನನಗೆ ಕರೆಕ್ಟಾಗಿ ನಿಮ್ಮ ಸಮಸ್ಯೆ ಎಷ್ಟಿದೆ ಅಷ್ಟು ಬರೀರಿ ಸಾಕು. ಮತ್ತು ನಾನು ಹೋಗ್ಲೋದಾಗಲಿ ಅಥವಾ ಬೇರೆ ವಿಷಯಗಳು ಯಾವುದೂ ಬೇಡ. ನಿಮ್ಮ ಸಮಸ್ಯೆ ಒಂದು ಮೆಡಿಕಲ್ ರಿಪೋರ್ಟ್ ಕೊಟ್ಟರೆ ನಾನು ಕೂಲಂಕುಷವಾಗಿ ಡೈರೆಕ್ಟಾಗಿ ಮುದ್ರೆ ಮತ್ತು ಮಂತ್ರ ಹೇಳ್ತೀನಿ. ಎಷ್ಟೋ ಜನ ಬರೆದಿದ್ದಾರೆ ಲೆಟ್ರ್ಗಳು, ಅದನ್ನು ಸ್ವಲ್ಪ ಓದೋಕ್ಕೂ ಕಷ್ಟ ಆಗ್ತಿದೆ. ಮತ್ತು ಇವಾಗ ಮೋಡಿ ಅಕ್ಷರ ಇರೋದ್ರಿಂದ ಭಾಳ ಕಷ್ಟ. ಅಥವಾ ಇಂಗ್ಲೀಷಲ್ಲಿ ನೀಟಾಗಿ ಬರೀರಿ, ಇಲ್ಲ ಬರೆಯೋರ ಕೈಲಿ ಒಳ್ಳೆ ಚೆನ್ನಾಗಿ ಬರೆಯೋರ ಕೈಲಿ ಬರವಣಿಗೆಯಲ್ಲಿ ಬರೆಸಿ ನನಗೆ ಕಳಿಸ್ಕೊಡಿ. ಇನ್ನೊಬ್ರು ಪ್ರಶ್ನೆ ಮಾಡಿದ್ದಾರೆ, ಅವರು ಉಡುಪಿಯಿಂದ ಅಂತಂತೆ, ನೀವು ಪಂಚಮುಖಿ ಗಣಪತಿ ಮತ್ತು ಆಂಜನೇಯಿಂದೆಲ್ಲ ವಾಸ್ತು ದೋಷಕ್ಕೆ ವಿವರಣೆ ಕೊಟ್ಟಿದ್ದೀರಾ, ಮುದ್ರೆ ಮಂತ್ರಗಳೆಲ್ಲ ಪುಸ್ತಕಗಳು ನನ್ನಲ್ಲಿ ಸಿಗ್ತಾ ಇಲ್ಲ ಅಂಥೇಳಿ ಭಾಳಷ್ಟು ದೂರದಲ್ಲಿದ್ದೀವಿ, ಆದ್ದರಿಂದ ಆ ಪುಸ್ತಕ ನಮಗೆ ಸಿಗುತ್ತಾ ಅಂಥೇಳಿ ದಯವಿಟ್ಟು ನೀವು ಬರೀ ಕಾರ್ಡೆಲ್ಲ ಹೆಸರು ಬರೆದಿದ್ದೀರಾ. ನೀವೇನಾದ್ರು ಅದನ್ನು ನನಗೆ ಅಡ್ರೆಸ್ ಕೊಟ್ಟರೆ ನಾನು ಬೇಕಾದ್ರೆ ಕೊರಿಯರ್ ಮಾಡ್ತೀನಿ ಆ ಪುಸ್ತಕಗಳನ್ನು. ಮತ್ತು ಕೆಲವು ಪಂಚಮುಖಿ ಗಣಪತಿ ಜೆರಾಕ್ಸ್ ಕಾಪಿ ನಮ್ಮಲ್ಲೆಲ್ಲ ಇದೆ, ಅದು ನಿಮಗೆ ನಾವು ಕಳಿಸ್ಕೊಡ್ತೀವಿ. ಸಾಕಷ್ಟು ಜನ ಪಂಚಮುಖಿ ಗಣಪತಿ ಮತ್ತು ಪಂಚಮುಖಿ ಆಂಜನೇಯನ ಬಗ್ಗೆ ಪುಸ್ತಕ ಸಿಗ್ತಾ ಇಲ್ಲ ಅಂತ ಸುಮಾರು ಜನ ಒಂದು ಲೆಟ್ರ್ ಹಾಕಿದ್ದಾರೆ. ಬೇರೇನೂ ಸಮಸ್ಯೆ ಇಲ್ಲ, ಪುಸ್ತಕ ಬೇಕು ಅಂತ. ನೀವು ಯಾರ್ಯಾರು ಲೆಟ್ರ್ ಹಾಕಿದೋ ನಿಮ್ಮ ಅಡ್ರೆಸ್ಸೇ ಕೊಟ್ಟಿಲ್ಲ ನಾನು ಪೋಸ್ಟಲ್ಲಿ ಕಳ್ಸೋಕ್ಕೆ. ದಯವಿಟ್ಟು ನಿಮ್ಮ ಯಾವ ಅಡ್ರೆಸ್ಸಿಗೆ ನಾನು ಕಳಿಸ್ಬೇಕು ಅಂದ್ರೆ ನೀವು ಕುಲಂಕುಷ ಬರೆದಿದ್ದೇ ಆದರೆ ನಾನು ಖಂಡಿತ ನಿಮಗೆ ಕೊರಿಯರ್ ಮಾಡ್ತೀನಿ. ಕಾಳಸರ್ಪ ದೋಷ ಇರುವಂಥವರು ನಮಗೆ ಈ ಪತ್ರ ಬರೆದಂಥ ನಾಗಪ್ರಿಯ ಮತ್ತು ವಿಘ್ನೇಶ್ ಅಂತೇಳಿ ಕುಂದಾಪುರಿಂದ ಬರೆದಿದ್ದಾರೆ, ಭಾಳ ಸಂತೋಷ. ಇದು ನಿಮ್ಮ ಜಾತಕದಲ್ಲಿ ನೋಡಿದ್ರೆ ಇದು ನಿಮಗೆ ಪಾತಕ ಕಾಳಸರ್ಪ ದೋಷ ಇದೆ ಅಂತ ನನಗನ್ನಿಸಿದೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಹಾರ ನೀವು ನನ್ನ ಮುಕ್ತ ಭೇಟಿ ಮಾಡಿದ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನಿಮಗೂ ಅಷ್ಟೇನು ಏಜ್ ಆಗಿಲ್ಲ, ಸಂತಾನ ಆಗೋ ಸಾಧ್ಯತೆ ಉಂಟು, ಜಿಗುಪ್ಸೆ ಪಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಈ ಸರ್ಪಶಿರ ಮುದ್ರೆಯನ್ನು ನೀವು ದಿನನಿತ್ಯ ಮಾಡಿದ್ದೇ ಆದರೆ ನೀವು ಖಂಡಿತವಾಗಲೂ ಈ ಸೆಕ್ಷುವಲ್ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ, ಸೆಮನ್ ಕೌಂಟ್ಸ್ ಇಂಪ್ರೂವ್ ಆಗುತ್ತೆ, ಮೊಟ್ಯಾಲಿಟಿ ಮತ್ತು ಆ ಸ್ಪರ್ಮ್ಸಲ್ಲಿ ಹೆಡ್ಡು ಮತ್ತು ಟೈಲ್ ಭಾಗ ಏನಾದ್ರು ಡ್ಯಾಮೇಜಸ್ ಇದ್ದರೆ ಈ ಸರ್ಪಶಿರ ಮುದ್ರೆಯಿಂದ ಇಂಪ್ರೂವ್ ಆಗುತ್ತೆ. ನಿಮ್ಮ ಗರ್ಭಕೋಶದಲ್ಲೂ ಕೂಡ ಓವಲೈಸೇಷನ್ ಸರಿಯಾಗಿ ಆಗ್ತಿಲ್ಲ ಅಂದರೆ, ಯಾಕೆಂದರೆ ಈ ಪೆರಿಮೆಟ್ರಿಮ್ ಎಂಡೋಮೆಟ್ರಿಮ್ ಅಂತ 2 ಲೇಯರ್ ಇದೆ ಗರ್ಭಕೋಶದಲ್ಲಿ, ಅದ್ರ ಕೆಳಗೆ ಸರ್ವಿಕ್ಸ್ ಅಂತ ಒಂದು ಪಾರ್ಟ್ ಇದೆ. ಆ ವಾಸ್ತುನಲ್ಲಿ ಏನೋ ದೋಷ ಇದ್ದರೆ ಕೆಲವು ಟೈಮ್ಗೆ ಆ ಗರ್ಭನಾಳದಲ್ಲಿ ಬ್ಲಾಕ್ ಆಗಿಬಿಡುತ್ತೆ. ಅದನ್ನ ಈಸಿಯಾಗಿ ತೆಗಿಯೋಕ್ಕೆ ಮಂತ್ರ ಒಂದೇ ಸಾಧನೆ. ಮಂತ್ರ ಹೇಳ್ತಾ ಹೇಳ್ತಾ ಆ ಬಿಸಿಯಾದ ತಾಪದಿಂದ ಆ ಬ್ಲಾಕೇಜನ್ನು ಓಪನ್ ಮಾಡೋ ಒಂದು ಶಕ್ತಿ ಆ ಮಂತ್ರಕ್ಕಿದೆ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ. ಇನ್ನೊಂದ್ಸಲ ಬರ್ಕೊಳ್ಳಿ. ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿಯೇ ಅನಂತಾಯ ನಮಃ. ಇದೇ ಥರ ನೀವು ಜಪ ಮಾಡ್ತಾ ಇರಿ, ಹುತ್ತಕ್ಕೆ ನಮಸ್ಕಾರ ಮಾಡ್ತಾರೆ, ಖಂಡಿತ ಮಕ್ಕಳಾಗೋ ಚಾನ್ಸಸ್ ಇದೆ. ಮುಕ್ತ ಬಂದು ಭೇಟಿ ಮಾಡಿ. ಹಲವಾರು ಜನ ಪತ್ರಗಳು ಬರೆದಿದ್ದಾರೆ. ನಾನು ಖಂಡಿತ ಹೀಗೆ ಪ್ರತಿಯೊಂದು ಎಪಿಸೋಡ್ನಲ್ಲಿ ಕೂಡ ಒಂದೊಂದು ಸಂಚಿಕೆಯಲ್ಲಿ ನಾನು 2 ಪತ್ರಗಳನ್ನು ತಗೊಂಡು ನಿಮಗೆ ಡೈರೆಕ್ಟಾಗಿ ಉತ್ತರ ಕೊಡಲಿಕ್ಕೆ ನಾನು ಶ್ರಮ ಪಡ್ತೀನಿ. ಸಾಲದಕ್ಕೆ ನೀವು ತುಂಬ ದೊಡ್ಡ ದೊಡ್ಡ ಲೆಟ್ರ್ ಬರೆಯೋ ಬದಲು 2 ಸೆಂಟೆನ್ಸಲ್ಲಿ ಬರೀರಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನಾನು ಮತ್ತೊಂದು ನೆನಪಿನ ಶಕ್ತಿ ಬಗ್ಗೆ, ಬುದ್ಧಿಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಬಗ್ಗೆ ಯಾವ ರೀತಿ ಮುದ್ರೆಗಳನ್ನು ಮಾಡಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು ಅನ್ನೋದನ್ನು ನಾನು ಒಂದೊಂದು ಎಪಿಸೋಡ್ನಲ್ಲಿ ಈ ಪತ್ರಗಳ ಜೊತೆಗೂ ಆ ಮುದ್ರೆ ಮಂತ್ರಗಳನ್ನು ನಾನು ತಿಳಿಸ್ತಾ ಇರ್ತೀನಿ. ಅದು ಓದೋ ಹುಡುಗರು, ಕಾಲೇಜ್ಗೆ ಹೋಗೋ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳು ಎಲ್ಲರೂ ಕೂಡ ತಪ್ಪದೆ ನೀವು ನೋಡ್ತಿದ್ರೆ ಈ ಎಕ್ಸಾಮಿನೇಷನ್ ಒಂದು ಭಯ, ಆ ಭೀತಿ, ಆ ಒಂದು ಆತಂಕವನ್ನು ನಿವಾರಣೆ ಮಾಡ್ಕೊಳ್ಳೋ ಕೂಡ ಈ ಮುದ್ರೆ ಮತ್ತು ಮಂತ್ರದಲ್ಲಿ ಒಂದು ಶಕ್ತಿನ ನಿಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತೀನಿ. ಹೀಗಾಗಿ ನೀವು ಯಾರು ಕೂಡ ಫೇಲ್ ಆಗೋ ಚಾನ್ಸಸ್ ಇಲ್ಲ. ಫೇಲ್ ಆಗ್ತೀನಿ ಅನ್ನೋ ಭಾವನೆ ಕೂಡ ಅದು ನಿಮ್ಮ ಮನಸ್ಸು ತೆಗಿಬೋದು. ಯಾಕೆಂದರೆ ನೀವು ಪ್ರತಿನಿತ್ಯ ನೀವು ಈ ಮಾರ್ನಿಂಗ್ ಮಂತ್ರ ನೀವು ನೋಡ್ತಾ ಇದ್ದರೆ
ಖಂಡಿತ ನಿಮ್ಮ ಮೆಮೊರಿ ನೋಡ್ತಾನೆ ಇಂಪ್ರೂವ್ ಆಗಿಬಿಡುತ್ತೆ. ಇದಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ. ಹಾಗೆ ನಿಮ್ಗೇನಾದ್ರು ಮೆಮೊರಿ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇದ್ದರೆ ಸೀದಾ ನಮಗೆ ಜೀ ವಾಹಿನಿಗೆ ಪತ್ರ ಹಾಕಿದ್ರೆ ಹೆಂಗೂ ನಾನು ಮೆಮೊರಿ ಬಗ್ಗೆ ಮುದ್ರೆ ಹೇಳ್ತಾ ಇದ್ದೀನಿ ಮತ್ತು ಮಂತ್ರಗಳು ಹೇಳ್ತಾ ಇದ್ದೀನಿ. ಆ ಸಂಬಂಧಪಟ್ಟಂಥ ಅದೇನಾದ್ರು ದೋಷಗಳಿದ್ರೆ ಈ ಒಂದು ಸಂಚಿಕೆಗಳಲ್ಲಿ ಅದನ್ನು ಕೂಡ ಸೇರಿಸಿ ಅದು ಸಂಬಂಧಪಟ್ಟಂಥ ಮುದ್ರೆ ಮಂತ್ರಗಳನ್ನ ನಾನು ನಿಮಗೆ ಡೈರೆಕ್ಟಾಗಿ ಟಿ ವಿಲೇ ತೋರಿಸ್ಕೊಡ್ತೀನಿ. ಮೈಸೂರು ಸಿದ್ಧಾರ್ಥ ನಗರದ ಪದ್ಮಿನಿ SJ ಅವರು ತಮ್ಮ ಮಗನ ಬಗ್ಗೆ ಒಂದು ಪತ್ರ ಬರೆದಿದ್ದಾರೆ. ನನ್ನ ಮಗನಿಗೆ 5 ವರ್ಷ ಡಸ್ಟ್ ಅಲರ್ಜಿ, ಕಫ ಹಾಗೂ ಕೆಮ್ಮಿನ ನರಳುತ್ತಿದ್ದಾನೆ. ಹಾಗೂ ನನ್ನ ಮಗಳು 11 ವರ್ಷದೊಳಗೆ ದೃಷ್ಟಿ ದೋಷ ಇದೆ. ಇದನ್ನು ಪರಿಹಾರ ಮಾಡಲು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ನಿಮ್ಮಲ್ಲಿ ಸಲಹೆಯಿಂದ ಕಾಯ್ತಿದ್ದೇನೆ ಅಂತ. ನಿಮ್ಮ ಮಗನಿಗೂ ಕಫ ಇತ್ತು ಮತ್ತು ಡಸ್ಟ್ ಅಲರ್ಜಿ ಇದ್ದರೆ ಲಿಂಗ ಮುದ್ರೆ ಮಾಡಿ ಅಥವಾ ಶಂಖಮುದ್ರೆ ಅಸ್ತಮ, ಡಸ್ಟ್ ಅಲರ್ಜಿ ಎಲ್ಲ ನಿವಾರಣೆ ಆಗುತ್ತೆ. ನಿಮ್ಮ ಮಗನಿಗೆ ನೋಡಿ ಹೆಬ್ಬೆಟ್ಟನ್ನು ಬಲಗೈನ ಮಧ್ಯಭಾಗದಲ್ಲಿ ಲಾಕ್ ಮಾಡಿಸ್ಬೇಕೀಗೆ. ಬಲಗೆ ಹೆಬ್ಬೆಟ್ಟನ್ನು ನಮ್ಮ ಮಧ್ಯದ ಬೆರಳಿಗೆ ಈ ರೀತಿ ತೋರಿಸ್ಬೇಕು. ಇದಕ್ಕೆ ಶಂಖಮುದ್ರೆ ಅಂತಾರೆ. ಈ ಶಂಖಮುದ್ರೆ ಮಾಡೋದ್ರಿಂದ ಡಸ್ಟ್ ಅಲರ್ಜಿ, ಕಫ ಇದ್ರೆ ಈಚೆ ಬರುತ್ತೆ ಮತ್ತು ಅಸ್ತಮ ರೋಗ ನಿವಾರಣೆ ಆಗುತ್ತೆ. ಇದು ಒಂದು 15 ನಿಮಿಷ. ಲಿಂಗಮುದ್ರೆ, ಈ ರೀತಿ ಲಿಂಗಮುದ್ರೆಯನ್ನು ಕೂಡ ಒಂದು 15 ನಿಮಿಷ ಮಾಡಿದ್ರೆ ನಿಮ್ಮ ಮಗನಿಗೆ ಕಫ, ಡಸ್ಟ್ ಅಲರ್ಜಿ ನಿವಾರಣೆ ಆಗುತ್ತೆ. ಮಗಳಿಗೆ ಕಣ್ಣಿನ ದೃಷ್ಟಿ ದೋಷ ಇದೆ ಅಂತ ಹೇಳಿದ್ದೀರಿ. ಕಣ್ಣಿನ ದೃಷ್ಟಿ ದೋಷ ಇದ್ದರೆ ನೋಡಿ ಈ ಮುದ್ರೆಯನ್ನು ಮಾಡಬೇಕು ನೀವು. ಈ ರೀತಿ ಹೆಬ್ಬೆಟ್ ಮೇಲೆ ನಮ್ಮ 3ನೇ ಬೆರಳು ಮಧ್ಯಮ ಅಂದರೆ ಈ ಆಕಾಶ ತತ್ವ ಇರೋ ಒಂದನ್ನು ಈ ರೀತಿ ಪ್ರೆಸ್ ಮಾಡಿದಾಗ ನಿಮಗೆ ಆಕಾಶ ಮುದ್ರಾ ಅಂತಾರೆ. ಇದನ್ನು ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಮತ್ತು ಕಂಚಿ ವರದರಾಯ ಸ್ವಾಮಿಯ ದರ್ಶನ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ಕಂಚಿ ವರದರಾಯ ಸ್ವಾಮಿ ನೀವು ನೋಡಬೇಕು ಅಂದರೆ ನೀವು ಕಂಚಿಗೆ ಹೋಗಬೇಕು. ಅದ್ರ ಬದಲು ನೀವು ನಮ್ಮ ಮಂಡ್ಯದ ಹತ್ರನೇ ಮದ್ದೂರಿನಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಬಲಭಾಗದಲ್ಲೇ ಕಂಚಿ ವರದರಾಯ ಸ್ವಾಮಿ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಕೃಷ್ಣದೇವರಾಯರು ಹೊಯ್ಸಳ ಕಾಲದಲ್ಲೆಲ್ಲ ಆ ಮೂರ್ತಿ ನೀವು ದರ್ಶನ ಮಾಡಿದ್ದೆ ಆದರೆ ಕಣ್ಣು ದೃಷ್ಟಿ ದೋಷ ನಿವಾರಣೆ. ಈ ಮುದ್ರೆ ಇಟ್ಕೊಂಡು ಪ್ರತಿನಿತ್ಯ ರಾತ್ರಿ ಚಂದ್ರನ ಹಿಂಗೆ ಆಕಾಶನ ನೋಡ್ತಾ ಚಂದ್ರನ ನೋಡ್ತಾ ಈ ಮುದ್ರೆ ಧಾರಣೆ ಮಾಡಿದ್ರೆ ಎಂಥ ದೃಷ್ಟಿ ದೋಷ ಅದು ನಿವಾರಣೆ ಆಗುತ್ತೆ. ಇದನ್ನು ಮಾಡಿ ಅದ್ರ ಇಂಪ್ರೂವ್ಮೆಂಟ್ ಆಗಿದೆ ದಯವಿಟ್ಟು ನಮ್ಮ ಪತ್ರ ತಿಳಿಸಿ. ಇದೇ ರೀತಿ ನಾವು ಇನ್ನೊಬ್ಬರಿಗೆ ನಾಲೆಜ್ ಶೇರ್ ಮಾಡ್ಬೋದು. ನಿಮ್ಮ ಮಗನಿಗೆ ಶಂಖಮುದ್ರೆ ಮತ್ತು ಲಿಂಗಮುದ್ರೆ, ಮಗಳಿಗೆ ಈ ಆಕಾಶ ಮುದ್ರೆ ಜೊತೆಗೆ ಚಂದ್ರನ ದರ್ಶನ ಮಾಡ್ತಾ ಈ ಮುದ್ರೆ ಧಾರಣ ಮಾಡಬೇಕು. ರಾತ್ರಿ ಹೊತ್ತು ನಿಮ್ಮ ಮನೆ ಟೆರೆಸ್ ಮೇಲೆ ಕಳಿಸ್ಬಿಟ್ಟು ಒಂದು 15 ನಿಮಿಷ ಚಂದ್ರನಿಗೆ ನೋಡ್ತಾ ಇರಬೇಕು ಈ ಮುದ್ರೆಯೊಂದಿಗೆ. ಇದ್ರ ಜೊತೆಗೆ ಒಂದು 2-3 ಸಲ ಮದ್ದೂರಿನಲ್ಲಿರೋ ವರದರಾಯ ಸ್ವಾಮಿಯ ದರ್ಶನ ಮಾಡಿ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಂಥ ದೋಷ ಎಲ್ಲ ನಿವಾರಣೆ ಆಗುತ್ತೆ. ಯಾವ ಮುದ್ರೆ ಮಾಡೋದು ಕೂಡ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳುತ್ತೆ. ಅದಕ್ಕಿಂತ ಸಪ್ರೇಟ್ ಯಾವುದು ಮುದ್ರೆಗಳಿಲ್ಲ. ಭಾಳ ಖುಷಿ ಆಯಿತು ಪದ್ಮಿನಿಯವರೇ. ಈ 3 ಮುದ್ರೆಯನ್ನು ನಿಮ್ಮ ಮಕ್ಕಳಿಗೆ ತಿಳಿಸಿ ನೀವು ಇದು ನೋಡ್ತಾ ಇದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದ್ರ ಬಂದಂಥ ಪರಿಹಾರವನ್ನು ತಪ್ಪದೆ ಜೀ ವಾಹಿನಿಗೆ ಮತ್ತೊಂದು ಸಲ ಲೆಟರ್ ಹಾಕಿದ್ರೆ ನಾವು ನಿಜವಾಗ್ಲೂ ಸಂತೋಷ ಪಡ್ತೀವಿ. ಈ ಜ್ಞಾನವನ್ನು ಮತ್ತೊಬ್ಬರ ಜೊತೆ ಶೇರ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮೆಮೊರಿ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ, ಫೋಟೋಗ್ರಾಫಿಕ್ ಮೆಮೊರಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಓದಿದ್ದನ್ನು ಮೆಲುಕಾಕೋದು ಹೇಗೆ ಅನ್ನೋದ್ರ ಬಗ್ಗೆ, ಆ ಮೆಮೊರಿ ಬಗ್ಗೆ ಸಾಕಷ್ಟು ಮುದ್ರೆ ಮಂತ್ರಗಳಿಗೆ ಮುಂದಿನ ಸಂಚಿಕೆಯಲ್ಲಿ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.